ಬರ್ತಾ ಇದಾರೆ ನೋಡಿ ಅಕ್ಕ. ಯಾಕೋ ಗೀತಾ ಮುಖ ಉತ್ತಿಸ್ಕೊಂಡಿದ್ದಾಳೆ. ಏನೋ ಮಾಡಿರ್ತಾರೆ ನಮ್ಮ ಅತ್ತೆಯವರು. ಇದ್ಯಾಕೋ ನಮ್ಮ ಅತ್ತೆನ ಗರಗರ ಅಂತ ಹೇಳ್ಕೊ ಬರ್ತಿದ್ದೀರಾ? ನಿಮ್ಮ ಅತ್ತೆಯವರು ಯಪ್ಪ ದೇವ ಒಂದು ಡ್ರೆಸ್ ತೆಗಿಕ್ ಬಿಡಲ್ಲ, ಏನು ಬಿಡಲ್ಲ. ನಿಮ್ಮೊಟ್ಟಿಗೆ ಕರ್ಕೊಂಡು ಹೋಗ್ಬೇಕಿತ್ತು. ಅಜ್ಜಿ ಏನು ಮಾಡ್ತಾರೆ ನಿಮಗೆ ಪಾಪ. ಅದ್ರ ಪಾಡಿಗೆ ಅದು ನಿಂತ್ಕೋತದೆ. ನಿಮ್ಮ ಹತ್ರ ಬಿಟ್ಟು ಹೋಗ್ಬೇಕಿತ್ತು. ಬಿಟ್ರು ನನ್ನ ಎಲ್ಕೊ ಬಂದಿದ್ದಾರೆ. ದನ ಎಲ್ಕೊ ಬಂದಂಗೆ. ನಾನು ದನ ಅನ್ಕೊಂಡಿದ್ದೀರಾ ನೀವು? ಏನು ಬುದ್ಧಿ ಕಲಿಸಿದ್ಯಾ ನಿನ್ನ ಸೊಸೆ? ಏನು ಮಾಡ್ಲು ಗೊತ್ತಾ? ಈಗ ಅದು ಯಾವುದೋ ಡ್ರೆಸ್ ಅಂಗಡಿ ಕರ್ಕೊಂಡೋದ್ಲು. ಅಲ್ಲಿ ಯಾವುದೋ ಚಡ್ಡಿ ಹಾಕೊಂಡ್ಲು, ಮಿಡ್ಡಿ ಹಾಕೊಂಡ್ಲು. ಥೂ ನೋಡೋಕ್ಕಾಗಲ್ಲ. ಥೂ ಎಂಥ ಡ್ರೆಸ್ ಅಂತ ಹಾಕೊಂಡ್ಲು ಗೊತ್ತಾ? ಬಿಚ್ಚಿ ತೆಗೆಣ ಎಂಥ ಬುದ್ಧಿ ಕಲಿಸಿದ್ಯಾ ನಿನ್ನ ಸೊಸೆಗೆ? ಭಾಗ್ಯ ಏನದು ಅಜ್ಜಿಯವ್ರು ಹೇಳ್ತಾ ಇರೋದು? ಇಲ್ಲತ್ತೆ, ಮಿಡ್ಡಿ ಚಡ್ಡಿ ಎಲ್ಲ ಹಾಕಿಲ್ಲತ್ತೆ, ಒಂದು ಟಾಪ್ ಹಾಕಿದೆ ಅಷ್ಟೇ. ಅದಕ್ಕೆ ಹಿಂಗೆ ಆಡ್ತೈತಿ ಈ ಅಜ್ಜಿ. ನಿಮ್ಮ ಅತ್ತೆಯವ್ರು ಹೇಳ್ಬಿಟ್ರು, ಅದನ್ನ ನೀವು ನಂಬಿಟ್ರಿ. ಏನು ಲಿಂಗಮ್ಮಕ್ಕ, ಅಲ್ಲಿ ಮಿಡ್ಡಿ ಚಡ್ಡಿ ಎಲ್ಲ ಹಾಕೋಕ್ಕಾಗುತ್ತಾ? ನಾನು ಮಿಡ್ಡಿ ಚಡ್ಡಿ ಅಂಗಡಿ ಕರ್ಕೊಂಡೋಗಿಲ್ಲ, ಗೌನ್ ಅಂಗಡಿ ಕರ್ಕೊಂಡೋಗಿದ್ದು. ಅಲ್ಲೊಂದು ಗೌನ್ ಹಾಕಿದ್ಲು ಅಷ್ಟೇ. ಅದು ಬಿಟ್ಟರೆ ಇನ್ನೇನು ಹಾಕಿಲ್ಲ. ಅಯ್ಯೋ ಈ ಮುದುಕಿ ಮಾತು ಕೇಳ್ತಾ ಹೋದ್ರೆ. ಹೌದಾ, ಹಂಗೇನಾ? ಸರಿ ಬಿಡು. ನೀನೊಂದು ತಗೊಳ್ಳೋದಲ್ವ ಡ್ರೆಸ್ ಗೌನು? ಮೈ ತುಂಬ ಎತ್ತಾನೆ, ಅದಕ್ಕೇನಂತೆ? ಮೂವತ್ತೆ ತಗೋಬೇಕು ಅಂತ ಆಸೆ ಇತ್ತು, ಆದರೆ ಬೇಕಲ್ಲ. ಕಾಸು ದೊಡ್ಡ ಮನಿ ಕಾಸು ದೊಡ್ಡ ಮನಿ. ಸರಿ ಆಯ್ತು, ನಡೀರಿ ಮನೆಗೆ ಹೋಗೋಣ. ಇನ್ನು ಟೈಮ್ ಆಯ್ತು. ಎಷ್ಟೊತ್ತಾಯ್ತು ಬಂದು ನಾವು? ಸಾಯಂಕಾಲ ಆಗಕ್ಕೆ ಬಂತು. ಲೇ ಹೊಟ್ಟೆ ಆಗ್ಲಿಂದ ಚುಟ್ಟು ಅಂತ ಒಂದೇ ಸಮ ಬಡ್ಕೊಂಡು ಏನಾದರೂ ಕೊಡ್ಸೆ ತಿನ್ನಕ್ಕೆ. ಬರೀ ಆ ಅಂಗಡಿ ಹೋಗಿದಾಯ್ತು, ಈ ಅಂಗಡಿ ಹೋಯ್ತಾಯ್ತು, ಈ ಅಂಗಡಿ ಆ ಅಂಗಡಿ ಈ ಅಂಗಡಿ ತಿನ್ನಕ್ಕೆ ಕರ್ಕೊಂಡು ಹೋಯ್ತಾರೆ ಅಂತ ಒಂದು ಸ್ವಲ್ಪನೂ ತಿನ್ನಕ್ಕೆ ಅಂಗಡಿಗೆ ಕರ್ಕೊಂಡು ಹೋಯ್ತಲ್ಲ. ನಾನು ಮುದುಕಿ ಕಂಡ್ರು, ಮುದುಕಿ ನೋಡ್ರ. ಅಂತೂ ಇಂತೂ ನೀವೇ ಒಪ್ಕೊಂಡ್ರಿ ನೀವು ಮುದುಕಿ ಅಂತ. ನಾನೇನಾದರೂ ಮುದುಕಿ ಅನ್ನೋದಿಗೆ ನೀವೇನಾದರೂ ಒಪ್ಕೊಂಡಿಲ್ಲ ಅಂದರೆ ಆಮೇಲೆ ಮಾಡ್ತೀನಿ ಬನ್ನಿ ಮುದುಕಿ. ಅದು ಬೇರೆ ಈ ವೆಹಿಕಲ್ ಸೌಂಡ್ ಪಯ ಅನ್ಕೊಂಡು ತಲೆ ನೋವು ಬಂದೋಗ್ಬಿಟ್ಟಿದೆ. ಇಲ್ಲ ಮನೆಗಾದ್ರೂ ನಡೀರಿ, ಇಲ್ಲ ಹೋಟ್ಲಿಗಾದ್ರೂ ಕರ್ಕೊಂಡೋಗಿ ಯಾವುದಾದ್ರೂ ಒಂದು ಮಾಡ್ತೀರಾ? ಅದೂ ಇಲ್ಲ. ಏನು ತಿಂತೀರಾ ಅಜ್ಜಿ? ನಾನು ಕೊಡಿಸ್ತೀನಿ, ಹೇಳಿ ಏನು ತಿಂತೀರಾ? ನೀನು ಕೊಡಿಸ್ತೀಯಾ? ಓಹೋ ಸರಿ ಆಯಿತು. ಅದೆಂಥದ್ದು ಉಂಟಲ್ಲ, ಅದೆಲ್ಲ ತಿನ್ಬೇಕಂತ ಉಂಟು. ಅದ್ರ ಹೆಸರು ಬರ್ತಿಲ್ಲ ಇರು. ಬಂತು ನೋಡು, ವಿನಿಗರ್ ಕೊಡಿಸಿ. ವಿನಿಗರ್ ಅಂತ ಏನದು? ವಿನಿಗರ್ ಅಂದರೆ ಏನಿರ್ಬೋದು? ಏನು ವಿನಿಗರ? ಅದು ಹೆಂಗಿರ್ತದೆ ಅಜ್ಜಿ? ವಿನಿಗರ್ ಹೆಂಗಿರ್ತದೆ ನೋಡಿದ್ಯಾ? ಹ್ಞೂ ಕಣೆ, ಅದು ಬನ್ನು ಹಂಗಾಗ್ಬಿಟ್ಟು ಅದರೊಳಗೆ ಏನೇನೋ ಹಾಕೊಡ್ತಾರೆ. ಅಜ್ಜಿ ಏನಾದ್ರು ಬರ್ಗರ್ ಹೇಳ್ತಾ ಉಂಟಾ? ಓಹೋ ಬರ್ಗರ್ ತಿನ್ಬೇಕಾ? ಹ್ಞೂ ಬರ್ಗರ್ ತಿನ್ಬೇಕು. ಅದೆಂತ ಇನ್ನೊಂದು ಬೀಜ, ಅದೊಂದು ತಿನ್ಬೇಕು ನೋಡು. ಅದೆಂತ ಬೀಜ ಅಜ್ಜಿ? ಏನು ಬೀಜ ತಿನ್ಬೇಕು ನಿಮ್ಮ ಮತ್ತೆ? ಅಯ್ಯೋ ದೇವ್ರೇ. ಅದು ಬೀಜ ಅಲ್ಲ, ಪಿಜ್ಜಾ ಅಂಥದ್ದೇನೋ ಬರ್ತದಲ್ಲ, ಅದನ್ನ ಹೇಳ್ತಿರ್ಬೇಕು. ಅಯ್ಯೋ ಪಿಜ್ಜಾನಾ? ನಾನೇನೋ ಅನ್ಕೋಬಿಟ್ಟೆ. ನನಗೆ ಗೊತ್ತಿಲ್ಲ ಅದೇನೇನಿದೆ ಅಂತ. ನಮ್ಮ ಅತ್ತೆ ಅವ್ರಿಗೆ ಚೆನ್ನಾಗಿ ಗೊತ್ತು ನೋಡಿ ಏನೇನು ತಿಂಡಿ ಇದಾವೆ ಅಂತ. ಸರಿ ಈಗ ಬೇಗ ತಿನ್ಕೊಳ್ಳಿ, ನಡೀರಿ ಹೋಗೋಣ. ಅಲ್ಲಿ ಒಂದು ಬೇಕರಿ ಕಲ್ತಿದೆ, ನಡೀರಿ ಹೋಗಿ ತಿಂತಾನ. ಹಾಗೆ ಬೇಗ ಮನೆಗೆ ಹೋಗೋಣ, ಟೈಮ್ ಆಯಿತು. ಸರಿ ಬನ್ನಿ ಹೋಗೋಣ. ಎಳಿಬೇಡಿ ಗೀತಾ, ಸುಮ್ಮನೆ ಬನ್ನಿ ಅಜ್ಜಿ. ಹಬ್ಬ ಸುಸ್ತಾಯ್ತು ನೋಡು. ಟೌನೆಲ್ಲ ಸುತ್ಕೊಬಂದು ಇವ್ರನ್ನ ಕರ್ಕೊಂಡು ಹೋದ್ರೆ ಎಮ್ಮೆಗಳ ಥರ ಬರ್ತವೆ ಮಳೆ ಸುರಿದಂಗೆ. ಇವಳು ಯಾಕೆ ಹಂಗೆ ಓಡೋದ್ಲು? ಭಾಗ್ಯ ಏನಜ್ಜಿ ಈಗ ತಾನೇ ಬಂದಿದ್ದೀನಿ, ಒಂದು ಸ್ವಲ್ಪ ಕೂತ್ಕೊಳ್ತೀನಿ, ಅದಕ್ಕಾದ್ರೂ ಬಿಡಿ. ತಡಿ ನಿಂಗೆ ಮಾಡ್ತೀನಿ. ಗುಂಡಾ ನಿನ್ನೆಂತಿ ಟೌನಿಗೆ ಮಾತ್ರ ಕಳಿಸ್ಬೇಡ. ಹೋದ್ರೆ ನೀನು ಜೊತೆಗೆ ಹೋಗು. ಇವ್ರ ಜೊತೆ, ಗೀತನ ಜೊತೆ, ಲಕ್ಷ್ಮಿ ಜೊತೆ, ಈ ನಿನ್ನ ಅಮ್ಮನ ಜೊತೆ ಎಲ್ಲ ಕಳಿಸ್ಬೇಡ. ನನ್ನ ಜೊತೆ ಬಂದಿದ್ದಕ್ಕೆ ಸೇಫಾಗಿ ಕರ್ಕೊಂಡು ಬಂದಿದ್ದೀನಿ. ಇಲ್ಲಾಂದ್ರೆ ನೀನು ಎಂತಿ ಏನೇನು ಮಾಡ್ತಾಳೆ ಅಂತ ನಿನ್ಗೆ ಗೊತ್ತಿಲ್ಲ. ನಿನ್ನ ಜೊತೆನೇ ಕರ್ಕೊಂಡು ಹೋಗು, ಇಲ್ಲಾಂದ್ರೆ ಅವಳನ್ನ ಟೌನಿಗೆ ಕಳಿಸ್ಲೇಬೇಡ. ಅಯ್ಯೋ ನಾನು ಏನು ಮಾಡಿಲ್ಲಪ್ಪ. ಇದೊಂದು ಅಜ್ಜಿ ಯಾವಾಗಲೂ ಏನಾದರೂ ವಟ ಅಂತ ಒಂದೇ ಸಮ ಹಚ್ಚಿಬಿಡ್ತದೆ ಯಾರಿಗಾದ್ರೂ ಬೆಂಕಿನ. ಏನ್ ಮಾಡ್ದೆ ಅಂತ ನಿನ್ನೆ ಕೇಳ್ತಿರೋದು? ಏನು ಮಾಡಿದ್ದೀನಿ ನಾನು? ಕೇಳಿ ನಿಮ್ಮ ಅಜ್ಜಿನೇ. ಬಿಡ, ಏನು ಮಾಡಿಲ್ಲ, ಇದೊಂದು ಹೇಳ್ತದೆ. ನೀ ಸುಮ್ಮನೆ ಇರಮ್ಮ. ಇವಳು ಏನೋ ಕಿತಪತಿ ಮಾಡಿದಾಳೆ, ಅದಕ್ಕೆ ಅಜ್ಜಿ ಒಂದೇ ಸಮ ಬಂದಂಗೆ ಹೇಳ್ತಾ ಇರೋದು. ಇಲ್ಲಾಂದ್ರೆ ಈ ತರ ಯಾವತ್ತೂ ಹೇಳಲ್ಲ ಅಜ್ಜಿ. ಇರು ಕೇಳ್ತೀನಿ, ಅದೇನ್ ಮಾಡಿದ್ವಿ ಅಂತ ಕೇಳ್ತೀನಿ ಅವ್ರ ಬಾಯಿಲೆ. ಏನ್ ಮಾಡಿದಾಳೆ? ಈಗ ತಾನೇ ಗೀತ ಎಲ್ಲ ಕೊಡಿಸಿದಾಳೆ. ಬೇಡ ಏನು ತರಬೇಡ. ಈಗ ಒಂದು ಲೋಟ ನೀರು ತಗೋಬಾ, ಸುಸ್ತಾಗಿದ್ದೀನಲ್ಲ ಸಾಕು. ಇನ್ನು ನಿನ್ನೆಂತಿ ಎಲ್ಲ ಮಾಡ್ಕೋತಾಳೆ. ಏನ್ ಮಾಡ್ಲು ಅಜ್ಜಿ? ಭಾಗ್ಯ ಏನ್ ಮಾಡ್ಲು? ನಿನ್ಗೆ ಹೇಳ್ತಾ ಇದ್ದೀನಿ ತಾನೆ ಅವಳು ಏನು ಮಾಡಿಲ್ಲ ಅಂತ. ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇದೆಯಲ್ಲ. ಹೋಗು ಒಳಗೆ, ಕೆಲಸ ಇದ್ದ ಕೆಲಸ ನೋಡೋಗು. ನಿನ್ನೆಂತಿನ ಟೌನಿಗೆ ಕಳಿಸ್ಬೇಡ. ಯಾಕೆ ಹೇಳು? ಅವಳು ಅದೆಂಥದ್ದು ಉಬ್ಬು ಕಿಚ್ಚಿಸ್ಕೊತಾಳೆ, ಅದೆಂಥದ್ದು ಡ್ರೆಸ್ ತಗೊಳಕ್ ಹೋಯ್ತಾಳೆ, ಅದೆಂಥದ್ದು ತಗೋತಾಳೆ. ಅಷ್ಟೇನಾ? ಹೌದಾ? ಅಜ್ಜಿ ಮಾತು ಕೇಳ್ಕೊಂಡು ನಿನ್ ಮೇಲೆ ರೇಗಾಡ್ಬಿಟ್ಟೆ. ಸಾರಿ ಚಿನ್ನ. ನಿಮಗೆ ಕಿವಿ ಕೇಳೋರ್ ಮಾತಕ್ಕಿಂತ ಕಿವಿ ಕೇಳೋದಿಲ್ಲ ಅವ್ರ ಮಾತನ್ನೇ ನಂಬ್ತೀಯ ನೀವು. ಹೋಗಿ. ಭಾಗ್ಯ ನಾನು ಹೇಳ್ತಾನೆ ಏನು ಮಾಡಿಲ್ಲ ಅಂತ. ನೀನು ಸುಮ್ಮನೆ ಆದ್ರೆ ಅವಳ ಮೇಲೆ ರೇಗಾಡಿದ್ರೆ ಹೋಗು. ಚಿನ್ನ ನನ್ನ ಪ್ರೀತಿಯ ಬಯಸಿ ಬಂದೆ ನೀನು ನನ್ನ ಯಾರಸಿ. ಮತ್ತೆ ನೀವು ಬಂದ ತಕ್ಷಣ ಬೈದ್ರೆ ನಂಗೆ ಬೇಜಾರಾಗಲ್ವಾ? ಹಂಗೆ ನೀನ ಮುದ್ದು ಬಂಗಾರಿ. ಎಷ್ಟು ಬೇಗ ಟೈಮ್ ಹೋಗ್ಬಿಡ್ತದಪ್ಪ. ಬೆಳಗ್ಗೆ ಹೋಗಿದ್ದು, ಇವಾಗ ಸಾಯಂಕಾಲ ಆಗೋಯ್ತು ಅಷ್ಟು ಬೇಗ. ಬೆಳಗ್ಗೆ ಆದ್ರೆ ಮತ್ತೆ ಅವಳ ಮನೆಗೆ ಹೋಗ್ಬೇಕು, ಅಲ್ಲಿ ಸ್ವಲ್ಪ ಏನೋ ಹೆಲ್ಪ್ ಮಾಡಬೇಕು. ಬೆಳಗ್ಗೆನೆ ಬಾ ಅಂತ ಹೇಳಿದಾಳೆ. ಹೋಗೋಣ. ಲಿಂಗಿ ಏನತ್ತವ್ರೆ? ಏನೋ ಹೇಳ್ತಾ ಇದ್ಲಲ್ಲ ಗೀತಾ, ಏನು ಮಕ್ಕಳಿಗೆ ಸಂಬಂಧ ಬಂದುಟಾ? ಅತ್ತವ್ರೆ, ನಾಳೆ ಅದೇ ಅವ್ರ ಅಣ್ಣಂದ ತಮ್ಮನ ಕಡೆಯವ್ರು ಯಾರೋ ಬರ್ತಾನಂತೆ. ಸರಿ ಬಂದು ನೋಡ್ಕೊಂಡು ಹೋಗಿ ಅಂತ ಹೇಳಿದಾಳೆ. ಇದೆಲ್ಲ ಹೆಂಗ್ ಕೇಳ್ತು ನಿಮ್ಗೆ?
ಇದೆಲ್ಲ ನೀನು ಅಲ್ಲಿ ಕೇಳ್ತಾ ಇತ್ತು, ಸ್ವಲ್ಪ ಸ್ವಲ್ಪ ಮಾತಾಡ್ತಿದ್ರಲ್ಲ ನೀವು ತಿನ್ಕೊಂಡು, ಅವಾಗ ಏನೋ ಮಾತಾಡ್ದಂಗೆ ಆಯ್ತಿತ್ತು, ಬಾಯಿನೇ ನೋಡ್ತಾ ಇದ್ದೆ, ಆವಾಗ ಗೊತ್ತಾಯ್ತು. ಒಳ್ಳೆ ಸಮಾಧಾನದ ನೋಡ್ಬೇಕತ್ತೆ, ನೋಡ್ಬೇಕು. ಸರಿ ಹೋಗು, ಆ ಬ್ಯಾಗಿಂದ ಎಲ್ಲರಿಗೆಲ್ಲ ತಗೊಬ್ರವು. ಅಯ್ಯೋ ಇರಿಯತ್ತೆ, ಈ ಸುಸ್ತಾಗಿದ್ದೀನಿ. ಸಾರಿನ ತಗೊಬಂದು ತಾನೆ, ಇಲ್ಲ ಅವಳ ಬ್ಯಾಗಿಗೆ ಹಾಕ್ಬಿಟ್ಟಿದ್ಯೋ? ತಂದಿದ್ದೀನಿ ಅತ್ತೆ, ಇಲ್ಲೇ ಇದೆ ಎಲ್ಲರದು. ಅವಳ ಬ್ಯಾಗಲ್ಲ ಇದೆಯಾ? ಸರಿ ಹೋಗಿ ನಾಳೆ ತಗೋಬಾ, ಇರ್ಲಿ ಬಿಡು. ಎಲ್ಲರಿಗೆ ತರೋಗು, ಅದಾದ್ರೂ ಇಲ್ಲೇ ಅವಳ ಕೈ ಕೊಟ್ಟು ಬಂದಿದ್ಯಾ, ಬ್ಯಾಗಲ್ಲಿ ಇದೆಯಾ? ಅಯ್ಯೋ ರಾಮ, ರೂಮಲ್ಲಾದ್ರೂ ರೆಸ್ಟ್ ಮಾಡ್ತೀನಿ. ಎಲ್ಲರಿಗೆ ತಿಂದ್ಬಿಟ್ರೆ ಏನೋ ಒಂಥರ ಸಮಾಧಾನ. ಬೆಳಗ್ಗೆಯಿಂದ ಎಲ್ಲರಿಗೆ ತಿಂದಿಲ್ಲ, ಬಾಯೆಲ್ಲ ಒಂಥರ ಆಯ್ತಾ ಉಂಟು. ಫಸ್ಟ್ ಎಲ್ಲರಿಗೆ ಹಾಕ್ತೀನಿ ಇರು. ಇವಳು ತರಕೋದ್ಲಾ ಎಲ್ಲೋದ್ಲೋ ಗೊತ್ತಿಲ್ಲ. ನೋಡು ಹೆಂಗ್ ಕಟ್ಟಾಡ್ಸ್ಕೊಂಡು ಹೋಗ್ತಾ ಇದ್ದಾನೆ ನೋಡು. ಅಯ್ಯೋ ಪಾಪ, ಕೊಂದ ಬರೀ ನ್ಯೂಸ್ ಚಾನಲ್ ನೋಡೋದಾಯ್ತು. ಬೆಳಗ್ಗೆ ಎದ್ದ ತಕ್ಷಣ ನ್ಯೂಸ್ ಚಾನಲ್, ಅವನ್ನ ಕೊಂದ ಇವನ್ನ ಕೊಂದ, ಅಲ್ಲಿ ಬಿತ್ತು ಇಲ್ಲಿ ಬಿತ್ತು, ಏನೇನೋ ಆಯ್ತು. ಕಳ್ಳರು ಬಂದು ಕರ್ಕೊಂಡು ಹೋದ್ರು. ಅದು ಹೇಳಿದ್ನೇ ಹೇಳಿ ಕುಯ್ದು ಇಷ್ಟು ದೊಡ್ಡ ಮಾಡಿ ಹೇಳ್ತಾರೆ. ಅದನ್ನ ಇವರೊಬ್ರು ಅದು ಇರೋದ್ರಿಂದಾನೇ ನನಗೆ ಎಲ್ಲ ವಿಷಯ ಗೊತ್ತಾಗೋದು. ಹೌದೌದು, ಅದೇ ಊಟ ಆಗುತ್ತೆ ನೋಡಿ ನ್ಯೂಸ್ ಚಾನಲ್ ನಿಮ್ಗೆ. ನ್ಯೂಸು ಯಾವಾಗ ನೋಡಿದ್ರು ನ್ಯೂಸ್. ಈಗೇನು? ಏನಿಲ್ಲ, ಅವರೆಲ್ಲ ಬರ್ತಾರೆ ಅಂತ ಗೊತ್ತು ತಾನೆ. ಇಲ್ಲಿ ಸುಮ್ಮನೆ ಕೂತ್ಬಿಟ್ಟಿದ್ದೀನ, ಒಳಗೆ ಅಷ್ಟೊಂದು ಕೆಲಸ ಇದೆ. ನಾನೇಕ್ ಮಾಡ್ಲಿ, ನೀ ಮಾಡು. ಮನೆಗೆ ನಾನು ಮಾಡ್ಕೋತೀನಿ. ಹೋಗಿ ಹೊರಗಡೆ ಏನೇನೋ ಬೇಕು ಸ್ವಲ್ಪ ತಗೋಬನ್ನಿ. ಬೆಳಗ್ಗೆ ಎದ್ದ ತಕ್ಷಣ ಮೂತ್ಕೊಂಬ್ಲ ತರ ಮುಖ ಇಟ್ಕೊಂಡ್ರೆ ಯಾರಿಗ ಮನ್ಸಾಯ್ತದೆ ಕೆಲಸ ಮಾಡಕ್ಕೆ? ಸರಿ, ಸ್ವಲ್ಪ ಸಾಮಾನು ಬರ್ಕೊಡ್ತೀನಿ, ಅದನ್ನೆಲ್ಲ ತಗೋಬರೋಗಿ. ಸರಿ ಆಯ್ತು. ಅವ್ರು ಎಷ್ಟು ಗಂಟೆ ಬರ್ತಾರಂತೆ? ಅಲ್ಲಿಂದ ಅವ್ರು ಬಿಟ್ಟಾಯ್ತು. ಅವ್ರು ಬರೋತ್ತಿಗೆ ಒಂದು 2 ಅವರ್ ಬೇಕು ಜರ್ನಿ. ಹೋಗಿ. ಇವಳು ಏನ್ ಮಾಡ್ತಿದ್ದಾಳೋ ಗೊತ್ತಿಲ್ವಲ್ಲ. ಮದುವೆ ಮಾಡ್ದಂಗ ಆತಾಳೆ. ಇನ್ನು ಮದುವೆ ದಿನ ಎಷ್ಟು ನೋಡ್ತಾಳೋ? ಪ್ರೀತಿ, ಇನ್ನೂ ಎದ್ದಿಲ್ವೇನೆ ನೀನು? ಇನ್ನೂ ಎದ್ದಿಲ್ವಾ ಈ ಹುಡುಗಿ? ಎದ್ದ ಅವಳು ಏನ್ ಮಾಡಕ್ಕಿದೆ? ಈ ಟೈಮ್ ನೋಡು 7:15. ಎದ್ದು ಸ್ನಾನ ಮಾಡಿ ದೇವ್ರಿಗೆ ದೀಪ ಹಚ್ಚಿ ಅವಳು ರೆಡಿ ಆಗದೆ ಅಷ್ಟು ಗಂಟೆ ಆಗುತ್ತೆ. ಮಿನಿಮಮ್ ಅವರು ಒಂದು 10, 11, 12 ಗಂಟೆಗೆ ಬರ್ತಾರೆ ನೋಡಿ. ಸರಿ ಆಯ್ತು. ಏನೇನ್ ಬೇಕು ಹೇಳು, ತರ್ತಾರೆ. ಹೋಗಿ ಫಸ್ಟ್ ಹಾಲು ತಂದ್ಕೊಡಿ, ಕಾಪಿ ಮಾಡಬೇಕು. ಸರಿ ಆಯ್ತು, ತರ್ತೀನಿ. ಇವರು ಲಿಂಗಮ್ಮಕ್ಕ ಲಕ್ಷ್ಮಿನ ಬರಕ್ಕೆ ಹೇಳಿದ್ದೆ, ಬರ್ತಾರೋ ಇಲ್ವೋ? ಬರ್ತಾರೆ, ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ. ಕಾಲ್ ಮಾಡ್ಲಾ? ಏನೇ ಇದು, ಬೆಳಗ್ಗೆನೆ ಮಾಡ್ತಿಲ್ಲ. ಇನ್ನು 7:15 ಗಂಟೆ ಟೈಮು. ಒಂದು 8:30, 9 ಗಂಟೆ ಆದ್ರೂ ಆಗ್ಲಿ. ಹೌದೌದು, ಅವರೇ ಮಾಡ್ತಾರೆ, ಬರ್ತಾರೆ, ಹಂಗೇನಿಲ್ಲ. ನಾಷ್ಟಕ್ಕೆ ಏನ್ ಮಾಡ್ತಾ ಇದೀಯಾ? ನಾಷ್ಟ ಇವತ್ತಿಲ್ಲ, ಒಂದೇ ಸಲ ಊಟ ಮಧ್ಯಾಹ್ನ. ಯಾಕೆ ನಾಷ್ಟ ಮಾಡಲ್ಲ ನೀನು? ರೀ, ಈಗ ತುಂಬಾ ಕೆಲಸ ಇದೆ ರೀ. ನಾಷ್ಟ ಮಾಡ್ಕೊಂಡು ಕೂತ್ರೆ ಟೈಮು ಮನೆ ಕೆಲಸ ಮಾಡಬೇಕು. ಇನ್ನೂ ಎಷ್ಟು ಮನೆ ಗುಡಿಸ್ಬೇಕು, ಒರೆಸ್ಬೇಕು, ಪಾತ್ರೆ ತೊಳಬೇಕು, ಸ್ಲ್ಯಾಬ್ ಒರೆಸ್ಬೇಕು, ಇನ್ನು ಬಟ್ಟೆ ಒಗ್ದಾಕಕ್ಕೆ ಹಾಕಿದ್ದೀನಿ, ಅದು ಒಗ್ದಾಕಬೇಕು. ಅವ್ರು ಬರೋದ್ರೊಳಗೆ ಮತ್ತೆ ಅಡಿಗೆಗೆ ರೆಡಿ ಮಾಡ್ಕೋಬೇಕು. ಎಷ್ಟು ಕೆಲಸ ಇದೆ. ನಾನು ಇದರಲ್ಲಿ ಯಾವಾಗ ತಿಂಡಿ ಮಾಡಲಿ? ನನ್ನ ಕೈದಿರಕ್ಕಾಗಲ್ಲ ತಿಂಡಿ ಮಾಡೋದೇ, ನಿಂಗೆ ಗೊತ್ತಲ್ಲ. ಅಡ್ಜಸ್ಟ್ ಮಾಡ್ಕೊಳ್ರಿ. ಒಂದು ಲೋಟ ಹಾಲು ಬ್ರೆಡ್ ಕೊಡ್ತೀನಿ, ತಿಂದ್ಬಿಡ್ರಿ. ನಾನೇನು ಇಂಗ್ಲೀಷ್ ಬೆಳಗ್ಗೆ ಬ್ರೆಡ್ ತಿನ್ಕೊಂಡು ಒಣಗೋಗಿದ್ ಬ್ರೆಡ್ ತಿನ್ನಕ್ಕೆ. ಇವತ್ತೊಂದಿನ ತಾನೇ ನಾನು ಡೈಲಿ ತಿನ್ನಿ ಅಂತ ಹೇಳ. ನನಗೆ ಒಣಗೋಗಿದ್ ಬ್ರೆಡ್ ಎಲ್ಲ ಬೇಡ, ನೀವೇ ತಿನ್ಕೊಳ್ಳಿ. ನಾನು ಹೋಗಿ ತಿಂಡಿ ಹೋಟ್ಲಲ್ಲಿ ಮಾಡ್ತೀನಿ. ಸರಿ ಆಯ್ತು, ಹೋಟ್ಲಲ್ಲೇ ಮಾಡಿ ಇವತ್ತು. ಅಂದಂಗೆ ಏನೇನ್ ಮಾಡ್ತಾ ಇದೀಯಾ ಮಧ್ಯಾಹ್ನ ಊಟಕ್ಕೆ? ನೀವು ಮೊದಲು ಹಾಲು ತಗೋಬನ್ನಿ, ಟೈಮ್ ಆಗ್ತಾ ಇದೆ. ಇಲ್ಲಿ ಮಾತಾಡ್ಕೊಂಡಿರ್ತಾರೆ, ನೀವು ಆಮೇಲೆ ತಿಂತೀರಲ್ಲ ಅವಾಗ ನೋಡ್ಕೊಳ್ಳಿ ಅಂತ. ಹೋಗಿ. ಏನ್ ಹಿಂಗ ಆಡ್ತಾಳೆ ಇವಳು? ಸರಿ. ಪ್ರೀತಿ, ಏನ್ ಮಮ್ಮಿ? ಟೈಮ್ ಆಯ್ತು ಪ್ರೀತಿ, ಎದ್ದಳು. ಸುಮ್ಮನಿರಮ್ಮ, ಇನ್ನೊಂದು ಅರ್ಧ ಗಂಟೆ. ನಿನ್ನ ಇವತ್ತು ನೋಡಕ್ ಬರ್ತಿದ್ದಾರೆ, ಎದ್ದು ರೆಡಿಯಾಗಿ. ನೀನು ನಿಂತ್ಕೊಂಬ, ಡ್ರೆಸ್ ಹಾಕೊಂಡು. ನಾನು ನೀನು ಒಂದೇ ತರ ಇದ್ದೀವಿ ನೋಡಕ್ಕೆ. ಅದಕ್ಕೇನಂತೆ? ನನ್ನ ರೂಮ್ ಬಾಗಿಲ ತೆಗಿಬೇಡ, ನಾನು ಚೆನ್ನಾಗಿ ನಿದ್ದೆ ಮಾಡ್ಬೇಕು. ಪ್ರೀತಿ, ಬಂದೆ ಇವಾಗ. ನಿನಗೆ ಒಂದು ಬಕೆಟ್ ನೀರು ಹಾಕ್ಬಿಡ್ತೀನಿ ನೋಡು. ಏನ್ ಮಾತಾಡ್ತಿದ್ಯಾ? ನಿದ್ದೆ ಬರೋ ಟೈಮಲ್ಲಿ ನೀನು ಆ ಥರ ಮಾತಾಡ್ಬಿಡಮ್ಮ. ವಟ ಅನ್ಬೇಡ. ನಾನು ನಿದ್ದೆ ಮಾಡಬೇಕು. ಚೆನ್ನಾಗಿ ನಿದ್ದೆ ಇದ್ರೆ ತಾನೇ ನಾವು ಚೆನ್ನಾಗಿ ಕಾಣೋದು. ಏನೋ ಮಾಡ್ಕೊ. ಆದ್ರೆ ಅವರೆಲ್ಲ ಬರೋದ್ರೊಳಗೆ ನೀನು ರೆಡಿಯಾಗಿ ನಿಂತಿರ್ಬೇಕು. ಇಲ್ಲ ಅಂದ್ರೆ ನೀನು ತಡಪಟ ಅಂತ ತುಂಡು ಬಿಡ್ತೀನಿ ಅಷ್ಟೇ. ಸರಿ.